ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯಲ್ಲಿ ಕ್ಷಿಪ್ರ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದೆ. ಸಾಧ್ಯವಾದಷ್ಟು ಸ್ವದೇಶಿ ನಿರ್ಮಿತ ಮಿಸೈಲ್, ರಾಕೆಟ್ ಲಾಂಚರ್ಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದೆ. ಜೊತೆಗೆ ರಷ್ಯಾ ಜೊತೆಗಿನ ರಕ್ಷಣಾ ಒಪ್ಪಂದಗಳನ್ನು ಕೂಡ ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನ ಹಾಗೂ ಚೈನಾದ ಸಂಭಾವ್ಯ ದಾಳಿಯನ್ನು ಎದುರಿಸುವ ನಿಟ್ಟಲ್ಲಿ ಭಾರತ ರಷ್ಯಾ ನಿರ್ಮಿತ S-400 ಕ್ಷಿಪಣಿಗಳನ್ನು ಮುಂದಿನ ತಿಂಗಳ ಹೊತ್ತಿಗೆ ಗಡಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಯೋಜನೆ ಮಾಡುತ್ತೆ ಅನ್ನೋ ವರದಿಯನ್ನು ಅಮೆರಿಕ ಡಿಫೆನ್ಸ್ ಇಂಟೆಲಿಜೆನ್ಸ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಸ್ಕಾಟ್ ಬೆರಿಯರ್ ಅಮೆರಿಕ ಸಂಸತ್ತಿನ ರಕ್ಷಣಾ ವಿಭಾಗದ ಸಮಿತಿಗೆ ಸಲ್ಲಿಸಿರುವ ವರದಿಯಲ್ಲಿ ತಿಳಿಸಿದ್ದಾರೆ. ಹಾಗೆ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ದಿನೇ ದಿನೇ ಗಟ್ಟಿಯಾಗ್ತಾ ಹೋಗ್ತಾ ಇವೆ ಅನ್ನೋ ಆತಂಕವನ್ನು ಕೂಡ ಅಲ್ಲಿ ಅಮೆರಿಕ ವ್ಯಕ್ತಪಡಿಸಿದ್ದು, ಆಯುಧಗಳ ಮೇಲಿನ ಭಾರತದ ಅವಲಂಬನೆಯನ್ನು ತಪ್ಪಿಸೋದಕ್ಕೆ ಅಮೆರಿಕ ಭಾರತಕ್ಕೆ ಸುಮಾರು $500 ಮಿಲಿಯನ್ ಅಂದರೆ $500 ಬಿಲಿಯನ್ ಅಂದರೆ $50 ಕೋಟಿ ಮೊತ್ತದ ಸಹಾಯ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದರೆ ಪೆಂಟಗಾನ್ ಅಮೆರಿಕದ ಸಂಸತ್ತಿಗೆ ಹೇಳಿರೋದೇನು? ಭಾರತ ರಷ್ಯಾದ ಮೇಲೆ ಅವಲಂಬನೆಯನ್ನು ಹೆಚ್ಚು ಮಾಡ್ಕೊಳ್ತಾ ಇರೋದು ಯಾಕೆ? ಅಮೆರಿಕದ ಈ $50 ಕೋಟಿ ನೆರವು ಭಾರತದ ರಕ್ಷಣಾ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುತ್ತಾ? ಈ ಬಗ್ಗೆ ಒಂದಷ್ಟು ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ಸಂಘರ್ಷದ ನಡುವೆ ಕೂಡ ಭಾರತಕ್ಕೆ ಬರಬೇಕಿದ್ದ S-400 ಡಿಫೆನ್ಸ್ ಸಿಸ್ಟಮ್ ಡೆಲಿವರಿಯನ್ನು ರಷ್ಯಾ ಮಾಡಿ ಮುಗಿಸಿದೆ. ಅವು ಮುಂದಿನ ತಿಂಗಳ ಹೊತ್ತಿಗೆ ಸಂಪೂರ್ಣವಾಗಿ ಕಾರ್ಯಪ್ರವೃತ್ತ ಆಗುತ್ತವೆ ಮತ್ತು ಪಾಕಿಸ್ತಾನ ಹಾಗೂ ಚೈನಾದ ಸಂಭಾವ್ಯ ದಾಳಿಯನ್ನು ಎದುರಿಸೋದಕ್ಕೆ ಭಾರತ ರಷ್ಯಾ ನಿರ್ಮಿತ S-400ಗಳನ್ನು ಬಳಸುತ್ತೆ ಅಂತ ಪೆಂಟಗಾನ್ನ ವರದಿ ಹೇಳ್ತಾ ಇದೆ. ರಷ್ಯಾದ ಮೇಲಿನ ಆಯುಧ ನಿರ್ಭರತೆಯೇ ಭಾರತದ ಪಾಲಿಗೆ ಅತಿದೊಡ್ಡ ಸಮಸ್ಯೆಯಾಗಿದೆ. ಈ ಅವಲಂಬನೆಯಿಂದಾಗಿಯೇ ಭಾರತ ಯುಕ್ರೇನ್ ದಾಳಿಯ ವಿಷಯದಲ್ಲಿ ರಷ್ಯಾದ ವಿರುದ್ಧ ಮಾತನಾಡ್ತಿಲ್ಲ, ತಟಸ್ಥ ನೀತಿಯನ್ನು ಅವಲಂಬಿಸಿದೆ ಅನ್ನೋದು ಪೆಂಟಗಾನ್ ವರದಿಯಲ್ಲಿನ ಮತ್ತೊಂದು ಅಂಶ. ಅಷ್ಟೇ ಅಲ್ಲ, ಭಾರತ ಆಯುಧಗಳ ವಿಷಯದಲ್ಲಿ ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಿದೆ ಅಂತ ಕೂಡ ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ನ ವರದಿ ಹೇಳ್ತಾ ಇದೆ. ಇನ್ನು ಸಿಪ್ರಿ ಕೊಟ್ಟಿರೋ ವರದಿಯ ಪ್ರಕಾರ ಇವತ್ತಿಗೂ ಕೂಡ ಭಾರತ ರಷ್ಯಾದಿಂದ ಸಾಕಷ್ಟು ಆಯುಧಗಳನ್ನು ಆಮದು ಮಾಡಿಕೊಳ್ಳುತ್ತಲೇ ಇದೆ. ಭಾರತೀಯ ಸೇನೆಯಲ್ಲಿ 80% ಆಯುಧಗಳು ರಷ್ಯಾ ನಿರ್ಮಿತ ಆಯುಧಗಳಾಗಿವೆ. ಹೀಗಾಗಿ ಭಾರತ ಯಾವುದೇ ಕಾರಣಕ್ಕೂ ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಕಡಿತ ಮಾಡ್ಕೊಳ್ಳೋದಕ್ಕೆ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗ್ತಾ ಇಲ್ಲ ಅನ್ನೋದು ಅಮೆರಿಕ ಡಿಫೆನ್ಸ್ ಇಂಟೆಲಿಜೆನ್ಸ್ ವರದಿಯಲ್ಲಿನ ಅಂಶ. ಇದರ ಜೊತೆಗೆ ಇತ್ತೀಚೆಗೆ ಭಾರತ ಕ್ಷಿಪಣಿಗಳು, ರಾಕೆಟ್ಗಳ ತಯಾರಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದ್ದು, ಕಳೆದ ವರ್ಷ ವಿವಿಧ ಕ್ಷಿಪಣಿ ಪರೀಕ್ಷೆಗಳನ್ನು ಭಾರತ ನಿರಂತರವಾಗಿ ಮತ್ತು ಯಶಸ್ವಿಯಾಗಿ ಮಾಡಿದೆ ಅಂತ ಕೂಡ ಪೆಂಟಗಾನ್ ಹೇಳಿದೆ. ಇದು ಸುಳ್ಳೇನಲ್ಲ. ಭಾರತ ಇವತ್ತಿಗೂ ಕೂಡ ಆಯುಧಗಳ ವಿಷಯದಲ್ಲಿ ರಷ್ಯಾದ ಮೇಲೆ ಹೆಚ್ಚು ಆಧಾರ ಪಟ್ಟಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿ ಹಾಗೂ ರಕ್ಷಣಾ ಪಾಲುದಾರಿಕೆಗಾಗಿ ಭಾರತ ಪಶ್ಚಿಮದ ಕಡೆಗೆ ಮೊದಲು ನೋಡ್ತು. ಆದರೆ ಅಲ್ಲಿಂದ ಸ್ನೇಹಪೂರ್ವ ಪ್ರತಿಕ್ರಿಯೆ ಬರಲಿಲ್ಲ. ಅದಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳು ಕೂಡ ಇದ್ವು. ಅವತ್ತಿಗೆ ಬ್ರಿಟಿಷರ ಜೊತೆಗೆ ಫ್ರೆಂಚರು ಕೂಡ ಭಾರತದ ಒಂದಷ್ಟು ಭೂಭಾಗವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು. ಪೋರ್ಚುಗೀಸರು ಗೋವಾ ಬಿಟ್ಟು ಹೋಗೋದಕ್ಕೆ ಸಿದ್ಧ ಇರಲಿಲ್ಲ. ಭಾರತ ಬಲವಂತವಾಗಿ ಇವರನ್ನು ಭಾರತದಿಂದ ಎಬ್ಬಿಸಿ ಕಳುಹಿಸಿತು. ಹಾಗೆ ಬ್ರಿಟನ್ ಪಾಕಿಸ್ತಾನಕ್ಕೆ ತುಂಬ ಹತ್ತಿರ ಆಗಿತ್ತು. ಹೀಗಾಗಿ ಅಮೆರಿಕ ಕೂಡ ಪಾಕಿಸ್ತಾನವನ್ನು ತೊಡೆ ಮೇಲೆ ಕೂಡಿಸ್ಕೊಳ್ತಾ ಹೋಯಿತು. ಅವತ್ತಿವರ ಕಣ್ಣಿಗೆ ಭಾರತ ಕಾಣಲೇ ಇಲ್ಲ. ಭಾರತದ ಆಲಿಪ್ತ ನೀತಿ ಶೀತಲ ಸಮರದ ಕಾಲದಲ್ಲಿ ರಷ್ಯಾ ವಿರುದ್ಧ ಸೆಣಸಾಡ್ತಾ ಇದ್ದ ಅಮೆರಿಕಾಗೆ ಉಪಯೋಗಕ್ಕೆ ಬಾರದ ಹಾಗೆ ಕಾಣ್ತಾ ಇತ್ತು. ಹೀಗಾಗಿ ತಮಗೆ ಸಹಾಯ ಮಾಡಬಲ್ಲ ಪಾಕಿಸ್ತಾನವನ್ನು ಅಮೆರಿಕ ತೊಡೆ ಏರಿಸ್ಕೊಳ್ತು. ಪರಿಣಾಮ ಅವತ್ತು ಭಾರತ ರಷ್ಯಾದ ಕಡೆಗೆ ಮುಖ ಮಾಡಬೇಕಾಗಿ ಬಂತು. ಸ್ಟಾಲಿನ್ ನಂತರ ರಷ್ಯಾದ ಚುಕ್ಕಾಣಿ ಹಿಡಿದ ನಿಕಿತಾ ಕ್ರುಶ್ಚೇವ್ ಭಾರತದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡ್ರು. ಅದಾದ ಮೇಲೆ ಇಂದಿರಾ ಗಾಂಧಿ ಭಾರತದ ಪ್ರಧಾನಿಯಾಗಿದ್ದ ಕಾಲದಲ್ಲಿ ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಾದವು. ಭಾರತಕ್ಕೆ ಬೇಕಾದ ಆಯುಧಗಳನ್ನು ಸರಬರಾಜು ಮಾಡೋದಷ್ಟೇ ಅಲ್ಲ, ರಷ್ಯಾ ಭಾರತದ ಜೊತೆ ಸೇರಿ ಆಯುಧ ತಯಾರಿಕೆಯನ್ನು ಕೂಡ ಆರಂಭ ಮಾಡಿತು. ಅವತ್ತಿಂದ ಇವತ್ತಿನವರೆಗೆ ಭಾರತದ ರಕ್ಷಣಾ ಇಲಾಖೆಯ ಬತ್ತಳಿಕೆಯನ್ನು ರಷ್ಯಾ ನಿರ್ಮಿತ ಆಯುಧಗಳೇ ಹೆಚ್ಚು ಪ್ರಮಾಣದಲ್ಲಿ ಸೇರ್ತಾ ಬಂದವು. ಹೀಗಾಗಿ 80% ರಷ್ಯನ್ ಆಯುಧಗಳು ನಮ್ಮ ಸೇನೆಯನ್ನು ಆಳ್ತಾ ಇವೆ. ಈಗ ಅಮೆರಿಕ ಹಾಗೂ ಪಶ್ಚಿಮದ ಜಗತ್ತು ಚೈನಾದ ಕಾರಣದಿಂದ ಭಾರತದ ಜೊತೆಗೆ ಸ್ನೇಹಕ್ಕೆ ಮುಂದಾಗಿದೆ. ನಮ್ಮ ಸಂಬಂಧ ಅಮೆರಿಕ ಜೊತೆಗೂ ಸುಧಾರಣೆ ಆಗಿದೆ. ಅಮೆರಿಕ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಭಾರತ ಮಾಡಿಕೊಂಡಿದೆ. ಅಮೆರಿಕದ ಆಯುಧಗಳು ಭಾರತದ ಸೇನೆಯನ್ನು ಸೇರಿವೆ. ಫ್ರಾನ್ಸ್ನ ರಫೇಲುಗಳು, ಮಿರಾಜುಗಳು ನಮ್ಮ ವಾಯುಪಡೆಯಲ್ಲಿವೆ. ಇಸ್ರೇಲ್ ನಿರ್ಮಿತ ಆಯುಧಗಳನ್ನು ಕೂಡ ನಾವು ಬಳಕೆ ಮಾಡ್ತಾ ಇದ್ದೀವಿ. ಆದರೂ ಭಾರತದ ಅತಿದೊಡ್ಡ ರಕ್ಷಣಾ ಪಾಲುದಾರ ದೇಶ ಅಂದರೆ ಅದು ರಷ್ಯಾನೇ. ಹೀಗಿರುವಾಗ
ಏಕಾಏಕಿ ರಷ್ಯಾನ ಬದಲಾಯಿಸಿ ಬಿಡೋದು ಭಾರತಕ್ಕೆ ಸಾಧ್ಯವಾಗದ ಮಾತು. ಭಾರತ ಮತ್ತು ರಷ್ಯಾದ ನಡುವಿನ ಈ ಸಂಬಂಧಗಳು ಕಡಿತವಾಗದೇ ಇದ್ದರೆ ಭಾರತ ರಷ್ಯಾದ ವಿರುದ್ಧ ಅಮೆರಿಕಾಗೆ ಬೆಂಬಲವನ್ನು ಕೊಡೋದಿಲ್ಲ. ಇದು ಅಮೆರಿಕನ್ನರು ಅರ್ಥ ಮಾಡಿಕೊಂಡಿರೋ ಸತ್ಯ. ಹೀಗಾಗಿ ರಷ್ಯಾ ಮೇಲಿನ ಭಾರತದ ಆಯುಧ ನಿರ್ಭರತೆಯನ್ನು ಕಡಿಮೆ ಮಾಡಬೇಕು ಅಂತ ಅಮೆರಿಕ ಬಯಸ್ತಾ ಇದೆ. ಅದು ಇವತ್ತಲ್ಲ, ಸಾಕಷ್ಟು ವರ್ಷಗಳಿಂದ ಕೂಡ ಅಮೆರಿಕ ಈ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದೆ. ರಷ್ಯಾದ ಆಯುಧ ಖರೀದಿಯನ್ನು ನಿಲ್ಲಿಸಿ ಅಮೆರಿಕದ ಆಯುಧಗಳನ್ನು ಖರೀದಿ ಮಾಡಿ ಅಂತ ಅಮೆರಿಕ, ಭಾರತ ಸೇರಿದ ಹಾಗೆ ವಿಶ್ವದ ನಾನಾ ದೇಶಗಳನ್ನು ಒತ್ತಾಯಿಸ್ತಾ ಬರುತ್ತೆ. ಮೊನ್ನೆ S-400 ಖರೀದಿ ಮಾಡುವಾಗ ಕೂಡ ಅಮೆರಿಕ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡ್ತು. ಅಮೆರಿಕ ನಿರ್ಮಿತ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ಒತ್ತಡವನ್ನು ಹೇರಿತು. ಆದರೆ ಭಾರತ ಆಯ್ಕೆ ಮಾಡಿಕೊಂಡಿದ್ದು ರಷ್ಯಾ ನಿರ್ಮಿತ S-400ಗಳನ್ನು. ಇಲ್ಲಿ ರಷ್ಯಾ ನಿರ್ಮಿತ ಆಯುಧಗಳಿಗಿಂತಲೂ ಕೂಡ ಪಶ್ಚಿಮ ದೇಶಗಳ ಆಯುಧಗಳು ಆಧುನಿಕ ಮತ್ತು ಬಲಿಷ್ಠ ಅನ್ನೋದು ಯುಕ್ರೇನ್ ಯುದ್ಧದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಇಷ್ಟಾದರೂ ಭಾರತ ರಷ್ಯಾದ ಮೇಲೆ ಇಷ್ಟೊಂದು ಆಧಾರ ಪಟ್ಟಿರುವುದು ಯಾಕೆ? ಇದಕ್ಕೆ ಕಾರಣ ಬೆಲೆ. ಇವತ್ತು ಆಯುಧ ಮಾರುಕಟ್ಟೆಯಲ್ಲಿ ಅಮೆರಿಕ ಹಾಗೂ ಪಶ್ಚಿಮ ದೇಶಗಳ ಜೊತೆ ಹೋಲಿಕೆ ಮಾಡಿದರೆ ರಷ್ಯಾದ ಆಯುಧಗಳ ಬೆಲೆ ತುಂಬಾ ಕಡಿಮೆ. ರಫೇಲ್ಗಳಿಗಿಂತ ಸುಖೋಯ್ ಯುದ್ಧ ವಿಮಾನಗಳ ಬೆಲೆ ಕಡಿಮೆ. ಅಮೆರಿಕದ ಅಸಾಲ್ಟ್ ರೈಫಲ್ಸ್ಗಳಿಗೆ ಹೋಲಿಕೆ ಮಾಡಿದರೆ ರಷ್ಯಾ ನಿರ್ಮಿತ ಏಕೆಗಳ ಬೆಲೆ ಕಡಿಮೆ. ಅಮೆರಿಕದ ಟ್ಯಾಂಕರ್ಗಳಿಗೆ ಹೋಲಿಕೆ ಮಾಡಿದರೆ T-90ಯ ಬೆಲೆ ಕಡಿಮೆ. ಇನ್ನು S-400ಗೆ ಹೋಲಿಕೆ ಮಾಡಿದರೆ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ನ ಬೆಲೆ ತುಂಬಾ ಹೆಚ್ಚು. ಇದಲ್ಲದೆ ಭಾರತ ಕಾದಾಡಬೇಕಾಗಿರೋದು ಚೈನಾ ಹಾಗೂ ಪಾಕಿಸ್ತಾನದ ಜೊತೆಗೆ. ಹೀಗಾಗಿ ಆ ದೇಶಗಳನ್ನು ಎದುರಿಸೋದಕ್ಕೆ ರಷ್ಯಾದ ಆಯುಧಗಳು ಸಾಕು ಅಂತ ಭಾರತ ಭಾವಿಸುತ್ತೆ. ಇನ್ನು ಎರಡನೇದಾಗಿ ಕಳೆದ 70 ವರ್ಷಗಳಿಂದ ಕೂಡ ಭಾರತ ರಷ್ಯಾದ ಆಯುಧಗಳನ್ನೇ ಖರೀದಿ ಮಾಡ್ತಾ ಬರ್ತಾ ಇದೆ. ಹೀಗಾಗಿ ಏಕಾಏಕಿ ನಮ್ಮಲ್ಲಿನ ಎಲ್ಲ ಮಿಲಿಟರಿ ಹಾರ್ಡ್ವೇರ್ ಅನ್ನು ಕೂಡ ಒಂದೇ ಬಾರಿ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು. ಮೂರನೆಯದ್ದು, ಭಾರತ ಈಗ ತನಗೆ ಬೇಕಾದ ಆಯುಧಗಳನ್ನು ಸಾಧ್ಯವಾದಷ್ಟು ತಾನೇ ತಯಾರಿ ಮಾಡಿಕೊಳ್ಳೋ ಕಡೆಗೆ ಗಮನ ಹರಿಸ್ತಾ ಇದೆ. ಇಲ್ಲಿ ಕೆಲ ವಿದೇಶಿ ಆಯುಧಗಳ ಖರೀದಿ ಅನಿವಾರ್ಯ ಅಂತ ಅನ್ನಿಸಿದಾಗ ಕನಿಷ್ಠ ಪಕ್ಷ ಅವು ಭಾರತದಲ್ಲಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಿ ಇಲ್ಲೇ ತಯಾರಿ ಮಾಡಬೇಕು, ತಂತ್ರಜ್ಞಾನವನ್ನು ಭಾರತದ ಜೊತೆ ಹಂಚ್ಕೋಬೇಕು ಅಂತ ಷರತ್ತು ವಿಧಿಸ್ತಾ ಇದೆ ಭಾರತ. ಹೀಗೆ ಮಾಡದೇ ಇದ್ದರೆ ಇನ್ನು 100 ವರ್ಷಗಳು ಕಳೆದರೂ ಕೂಡ ನಮ್ಮ ಆಯುಧ ಕ್ಷೇತ್ರದ ಡಿಪೆಂಡೆನ್ಸಿ ಕಡಿಮೆ ಆಗೋದಿಲ್ಲ. ಹೀಗಾಗಿ ನಾವೇ ನಮಗೆ ಬೇಕಾದ ಒಂದಷ್ಟು ಆಯುಧ ತಯಾರಿಕೆಯ ಪ್ರಯತ್ನಗಳನ್ನಾದರೂ ಮಾಡಬೇಕು. ಇದು ಭಾರತದ ಯೋಜನೆ. ಅದರಲ್ಲಿ ಭಾರತಕ್ಕೆ ಯಶಸ್ಸು ಸಿಗ್ತಾ ಇದೆಯಾ? ಯಾವ ಹೊಸ ಪ್ರಯತ್ನ ಕೂಡ ತಕ್ಷಣ ಯಶಸ್ವಿಯಾಗಿ ಬಿಡೋದಿಲ್ಲ. ಉದಾಹರಣೆಗೆ ಭಾರತ ಈಗ ತಾನೇ ಸ್ವದೇಶಿ ಯುದ್ಧ ಟ್ಯಾಂಕರ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಅರ್ಜುನ್ ಟ್ಯಾಂಕ್ಗಳು ಕಾರ್ಯಕ್ಷಮತೆಯಲ್ಲಿ ಬಲಿಷ್ಠವಾಗಿವೆ, ಆದರೆ ಅವುಗಳನ್ನು ಗಡಿಗೆ ತಲುಪಿಸೋದೇ ಒಂದು ಸಮಸ್ಯೆ. ಭಾರತ ಚೈನಾ ಹಾಗೂ ಪಾಕಿಸ್ತಾನದ ಜೊತೆ ಕಾದಾಡಬೇಕು ಅಂದರೆ ಕಾಶ್ಮೀರದ ಕಣಿವೆಯಲ್ಲಿ, ಹಿಮಾಲಯದ ತಪ್ಪಲಲ್ಲಿ, ಲದಾಖಲ್ಲಿ, ಅರುಣಾಚಲ ಪ್ರದೇಶದಲ್ಲಿ ಹೋರಾಟ ಮಾಡೋದಕ್ಕೆ ನಮಗೆ ಟ್ಯಾಂಕರ್ಗಳು ಬೇಕು. ಈ ಅರ್ಜುನ್ ಟ್ಯಾಂಕರ್ಗಳು ಸುಮಾರು 70 ಟನ್ ತೂಕವನ್ನು ಮೀರ್ತಾ ಇವೆ. ಇವುಗಳನ್ನು ಏರ್ ಲಿಫ್ಟ್ ಮಾಡಿ ಸಾಗಾಟ ಮಾಡೋದು ಕಷ್ಟ. ಇನ್ನು ಪಂಜಾಬ್ ಗಡಿಯಲ್ಲಿ ಈ ಟ್ಯಾಂಕರ್ಗಳ ಭಾರಕ್ಕೆ ಸಣ್ಣ ಪುಟ್ಟ ಬ್ರಿಡ್ಜ್ಗಳು ಕೂಡ ಕುಸಿದು ಹೋಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಇವುಗಳನ್ನು ರಾಜಸ್ಥಾನದಲ್ಲಿ ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಈ ಅರ್ಜುನ್ ಟ್ಯಾಂಕರ್ಗಳನ್ನು ರಷ್ಯಾ ನಿರ್ಮಿತ T-90ಗೆ ಹೋಲಿಕೆ ಮಾಡಿದರೆ T-90 ಟ್ಯಾಂಕರ್ಗಳ ತೂಕ 50 ಟನ್ಗಿಂತ ಕಡಿಮೆ ಇದೆ. ಹಾಗೆ ಅವುಗಳನ್ನು ಎತ್ತರದ ಪ್ರದೇಶಗಳಲ್ಲಿ ನಿಯೋಜನೆ ಮಾಡೋದು ಕೂಡ ಸುಲಭ ಅಂತ ಹೇಳಲಾಗುತ್ತೆ. ಹೀಗಾಗಿ ಇಲ್ಲಿ ಅರ್ಜುನ್ ಟ್ಯಾಂಕರ್ಗಳ ವಿಷಯದಲ್ಲಿ ಭಾರತ ಇನ್ನಷ್ಟು ಸುಧಾರಣೆಗಳನ್ನು ಮಾಡ್ಕೋಬೇಕಾಗಿ ಬರುತ್ತೆ. ಹಾಗೆ ನಮ್ಮ ತೇಜಸ್ ಯುದ್ಧ ವಿಮಾನಗಳಿವೆಯಲ್ಲ, ಅವು ಕೂಡ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳು. F-16ಗೆ ಇವು ಕಾಂಪೀಟ್ ಮಾಡುತ್ತವೆ ಅಂತ ಹೇಳ್ತಾರೆ. ಆದರೆ ಅವುಗಳ ತಯಾರಿಕೆಯ ವಿಳಂಬ ಸಿಕ್ಕಾಪಟ್ಟೆ ಇದೆ ಮತ್ತು ಆ ಯುದ್ಧ ವಿಮಾನಗಳ ಬಗ್ಗೆ ವಾಯುಪಡೆಗೆ ಒಂದಷ್ಟು ಆಕ್ಷೇಪಗಳು ಇವತ್ತಿಗೂ ಇವೆ. ಇಂಥ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ದೀರ್ಘಾವಧಿಯಲ್ಲಿ ಸ್ವದೇಶಿ ಆಯುಧಗಳನ್ನು ತಯಾರು ಮಾಡ್ಕೋಬೇಕು ಅಂತ ಭಾರತ ಬಯಸುತ್ತೆ. ಇವತ್ತು ಆಯುಧ ಮಾರುಕಟ್ಟೆಯಲ್ಲಿ ಚೀನಾ ಕಾಲೂರಿಕೊಂಡು ನಿಂತಿರೋದು ತನ್ನದೇ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರೋದು ಯಾಕೆ ಅಂದರೆ ಅವರು ದೀರ್ಘಕಾಲದಿಂದಲೂ ಕೂಡ ಆಯುಧ ತಯಾರಿಕೆಯ ಪ್ರಯತ್ನಗಳನ್ನು ಮಾಡ್ತಲೇ ಬರ್ತಾ ಇದ್ದಾರೆ ಮತ್ತು ಸಾಕಷ್ಟು ವಿಫಲ ಪ್ರಯತ್ನಗಳ ನಂತರ ಇವತ್ತು ಅಮೆರಿಕದ ಯುದ್ಧ ವಿಮಾನಗಳಿಗೆ ಕಾಂಪೀಟ್ ಮಾಡಬಲ್ಲ ಸ್ಟೆಲ್ತ್ಗಳ ತಯಾರಿ ಮಾಡೋದ್ರಲ್ಲಿ ಅವರು ಯಶಸ್ಸನ್ನು ಸಾಧಿಸಿದ್ದಾರೆ. ಭಾರತ ಕೂಡ ಅದೇ ನಿಟ್ಟಲ್ಲಿ ಹೆಜ್ಜೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತ ಈಗಾಗಲೇ ತನ್ನದೇ ಆದ ಏರ್ ಡಿಫೆನ್ಸ್ ಸಿಸ್ಟಮನ್ನು ತಯಾರು ಮಾಡಿಕೊಂಡಿದೆ. ಮಿಸೈಲ್ಗಳು, ರಾಕೆಟ್ ಲಾಂಚರ್ಗಳನ್ನು ತಯಾರು ಮಾಡಿದೆ, ರಡಾರ್ಗಳನ್ನು ಮಾಡಿಕೊಂಡಿದೆ. ಮೊನ್ನೆ ತಾನೇ ಸ್ವದೇಶಿ ಆಂಟಿಶಿಪ್ ಮಿಸೈಲನ್ನು ಕೂಡ ಭಾರತ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಇನ್ನು ಇದರ ಜೊತೆಗೆ ಯುದ್ಧ ಟ್ಯಾಂಕ್ಗಳು, ಯುದ್ಧ ವಿಮಾನಗಳು, ಡ್ರೋನ್ಗಳನ್ನು ಕೂಡ ಸ್ವದೇಶದಲ್ಲೇ ನಿರ್ಮಾಣ ಮಾಡಿಕೊಳ್ಳೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಈಗಾಗಲೇ ಡ್ರೋನ್ ನಿರೋಧಕ ತಂತ್ರಜ್ಞಾನವನ್ನು ಭಾರತ ಅಭಿವೃದ್ಧಿಪಡಿಸಿದೆ. ಇದೆಲ್ಲ ಸಾಧ್ಯ ಆದರೆ ಭಾರತ ಆಯುಧ ಕ್ಷೇತ್ರದಲ್ಲಿ ಒಂದಷ್ಟು ನಿರ್ಭರತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಖಾಸಗಿ ಕಂಪನಿಗಳಿಗೆ ಭಾರತ ಹೆಚ್ಚು ಉತ್ತೇಜನವನ್ನು ಕೂಡ ಕೊಡಬೇಕಾಗಿ ಬರುತ್ತೆ.
ಇನ್ನು ಭಾರತಕ್ಕೆ ಆಯುಧಗಳಿಗಾಗಿ ಅಮೆರಿಕ ಘೋಷಿಸಿರುವ $500 ಬಿಲಿಯನ್ ನೆರವು. ಗೆಳೆಯರೆ, $500 ಬಿಲಿಯನ್ ಇವತ್ತು ಏನೂ ಸಾಧ್ಯ ಆಗೋದಿಲ್ಲ. S-400 ಕ್ಷಿಪಣಿಗಳಿವೆಯಲ್ಲ, ಅವುಗಳನ್ನು ಭಾರತ ಸುಮಾರು $5.5 ಬಿಲಿಯನ್ ಕೊಟ್ಟು ಖರೀದಿ ಮಾಡಿದೆ. ಈಗ ಭಾರತಕ್ಕೆ ಬೇಕಾಗಿರೋದು ಅಮೆರಿಕದ ಈ ಥರದ ನೆರವಲ್ಲ, ಬದಲಿಗೆ ತಂತ್ರಜ್ಞಾನದ ನೆರವು. ಅಮೆರಿಕ ಸೇರಿದ ಹಾಗೆ ಪಶ್ಚಿಮದ ದೇಶಗಳು ಭಾರತಕ್ಕೆ ಬಂದು ಆಯುಧಗಳನ್ನು ತಯಾರು ಮಾಡಿ ಭಾರತದ ಜೊತೆಗೆ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗಬೇಕು. ಈಗ ನೋಡಿ, ಭಾರತಕ್ಕೆ ನ್ಯೂಕ್ಲಿಯರ್ ಸಬ್ಮರೀನ್ಗಳು ಬೇಕು. ರಷ್ಯಾ ತಂತ್ರಜ್ಞಾನವನ್ನು ಹಂಚ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಫ್ರಾನ್ಸ್ ಕೂಡ ಸಬ್ಮರೀನ್ಗಳನ್ನು ಕೊಡ್ತೀವಿ ಅನ್ನತ್ತೆ ಹೊರತು ತಂತ್ರಜ್ಞಾನ ಕೊಡ್ತೀನಿ ಅಂತ ಹೇಳೋದಿಲ್ಲ. ಹೀಗಾಗಿ ಭಾರತ ತನಗೆ ಬೇಕಾದ ಸಬ್ಮರೀನ್ಗಳನ್ನು ತಾನೇ ತಯಾರು ಮಾಡ್ಕೋಬೇಕಾಗಿ ಬರುತ್ತೆ. ಹಾಗಾದಾಗ ಅದಕ್ಕೆ ಹೆಚ್ಚು ಸಮಯ ಹಿಡಿಯುತ್ತೆ. ಅಲ್ಲಿವರೆಗೆ ಆಯುಧಗಳಿಲ್ಲದೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಕಡಿಮೆ ಬೆಲೆಗೆ ರಷ್ಯಾದ ಬಳಿ ಭಾರತಕ್ಕೆ ಬೇಕಾದ ಆಯುಧಗಳನ್ನು ಖರೀದಿ ಮಾಡದೆ ಬೇರೆ ದಾರಿ ಇರೋದಿಲ್ಲ. ತೀರಾ ದಾಳಿ ನಡೆಯುವಾಗ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಕಡೆಗೋ ಫ್ರಾನ್ಸ್ ಕಡೆಗೋ ಸಹಾಯಕ್ಕಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪಕ್ಕದಲ್ಲೇ ಇರುವ ಕಡಿಮೆ ಬೆಲೆಗೆ ಆಯುಧಗಳನ್ನು ಸರಬರಾಜು ಮಾಡುವ ರಷ್ಯಾದ ಕಡೆಗೆ ಭಾರತ ನೋಡಬೇಕಾಗಿ ಬರುತ್ತೆ. ಇನ್ನಿದೆಲ್ಲವನ್ನ ಈಗ ಅಮೆರಿಕ ಅರ್ಥ ಮಾಡ್ಕೊಂಡು ಕಾಣ್ತಾ ಇದೆ. ಹೀಗಾಗಿ ಮೊನ್ನೆ ಭಾರತ ಹಾಗೂ ಅಮೆರಿಕ ನಡುವಿನ 2+2 ಮಾತುಕತೆಯ ಸಂದರ್ಭದಲ್ಲಿ ಭಾರತವನ್ನು ಏಷ್ಯಾದ ಡಿಫೆನ್ಸ್ ಇಂಡಸ್ಟ್ರಿಯ ಲೀಡರ್ ಮಾಡಬೇಕು ಅಂತ ಅಮೆರಿಕ ಬಯಸ್ತಿದೆ ಅಂತ ಅಮೆರಿಕದ ವಿದೇಶಾಂಗ ಸಚಿವ ಹಾಗೂ ರಕ್ಷಣಾ ಸಚಿವರು ಹೇಳಿದ್ದಾರೆ. ಹೀಗೆ ಹೇಳಿದರೆ ಸಾಕಾಗುವುದಿಲ್ಲ. ಭಾರತಕ್ಕೆ ಬೇಕಾದ ತಂತ್ರಜ್ಞಾನವನ್ನು ಒದಗಿಸಬೇಕು. ಅದು ಕೊಡಬೇಕು ಅಂದರೆ ನೀವು ರಷ್ಯಾದಿಂದ ಸಂಪೂರ್ಣ ದೂರ ಬನ್ನಿ ಅಂತ ಅಮೆರಿಕ ಹೇಳುತ್ತೆ. ಹಾಗೆ ಅಮೆರಿಕಾನೇ ನಂಬಿಕೊಂಡು ರಷ್ಯಾನ ಬಿಡೋ ಸ್ಥಿತಿಯಲ್ಲಿ ಸದ್ಯಕ್ಕೆ ಭಾರತ ಇಲ್ಲ. ಇದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗಬಹುದು. ಭಾರತದ ಆಯುಧಗಳಲ್ಲಿ ರಷ್ಯಾದ ಪ್ರಾಬಲ್ಯ ಕಡಿಮೆ ಆಗುವವರೆಗೆ ರಷ್ಯಾದಿಂದ ಭಾರತ ದೂರ ಸರಿಯೋದು ಅಸಾಧ್ಯ. ಅದು ಕಡಿಮೆ ಆಗಬೇಕು ಅಂದರೆ ರಷ್ಯಾ ಕೊಡೋ ಬೆಲೆಗೆ ಅಮೆರಿಕ ಹಾಗೂ ಪಾಶ್ಚಾತ್ಯ ದೇಶಗಳು ಭಾರತಕ್ಕೆ ಆಯುಧ ಸರಬರಾಜು ಮಾಡಬೇಕು, ಅಥವಾ ಭಾರತವೇ ಅವುಗಳನ್ನು ತಯಾರು ಮಾಡಿಕೊಳ್ಳೋ ಮಟ್ಟಕ್ಕೆ ಬೆಳಿಬೇಕು. ಇದಕ್ಕೆ ಇನ್ನಷ್ಟು ಕಾಲಾವಕಾಶ ಕೂಡ ಬೇಕಾಗುತ್ತೆ. ಹೀಗಾಗಿ ಭಾರತ ಈಗ ಎಲ್ಲವನ್ನ ಮೌನವಾಗಿ ಕೇಳಿಸ್ಕೊಳ್ತಾ ಇದೆ. 500 ಮಿಲಿಯನ್ ನೆರವಿನ ಬಗ್ಗೆ ಕೂಡ ಭಾರತ ಇದುವರೆಗೆ ಯಾವ ಪ್ರತಿಕ್ರಿಯೆಯನ್ನೂ ಕೊಟ್ಟಿಲ್ಲ. ತನಗೆ ಲಾಭವಾಗುವ ನಿರ್ಧಾರಗಳನ್ನು ಮಾತ್ರ ಭಾರತ ತಗೊಳ್ತಾ ಹೋಗ್ತಾ ಇದೆ. ಅದಕ್ಕೆ ತಟಸ್ಥ ನೀತಿ ಅನ್ನೋದು ತುಂಬ ಉಪಯೋಗಕ್ಕೆ ಬರ್ತಾ ಇದೆ. ಇದು ಗೆಳೆಯರೆ, ಭಾರತದ ಆಯುಧಗಳಿಗಾಗಿ ಅಮೆರಿಕ ಕೊಡೋದಕ್ಕೆ ಹೊರಟಿರುವ $50 ಕೋಟಿ ನೆರವಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.